ನನಗೆ ಹೇಗೆ ಅಂತಂದರೆ ನನಗೆ ಏನೇ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅದನ್ನು ನಾನು ಹೆಂಗಾದರೂ ಮಾಡಿ ಮಾಡ್ತೀನಿ ಅನ್ನೋದು, ಒಂದು ಒಟ್ಟು ಮುಗಿಸ್ಬಿಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ ಅದು. ಸೊ ಐ ಗೆಸ್ ನನ್ನ ಕಷ್ಟ ಅಂತ ಏನೂ ಆಗಿಲ್ಲ, ಯಾಕಂದರೆ ತುಳು ಇಂಡಸ್ಟ್ರಿ ಆಗಿದ್ದರಿಂದ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣನ ಸಪೋರ್ಟು ಇದ್ದಿದ್ದರಿಂದ ತುಂಬ ಚೆನ್ನಾಗೇ ಹೋಯಿತು. ಬಟ್ ಆದರೆ ಕಷ್ಟ ಅಂತ ಅನಿಸಿದ್ದು ಮೇ ಬಿ ಬೆಂಗಳೂರಿಗೆ ಬಂದಾದಮೇಲೆ, ಬೆಂಗಳೂರಲ್ಲಿ ಒಬ್ಬಳೇ ಇದ್ದಿದ್ದರಿಂದ ಅಥವಾ ಆ ಒಂದು ಹೋಮ್ ಸಿಕ್ ಆಗ್ತಾ ಇದ್ದಿದ್ದರಿಂದ, ಆ್ಯಂಡ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇಂಡಸ್ಟ್ರಿ, ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸಸ್ ಇದೆ. ಆ್ಯಂಡ್ ಹಾಗೆಯೇ ಸೀರಿಯಲ್ ಇಂಡಸ್ಟ್ರಿ ಆಗಿದ್ದರಿಂದ ಒಂಚೂರು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಇಲ್ಲ, ಆಲ್ ಗುಡ್. ತುಳು ಇಂಡಸ್ಟ್ರಿಯಲ್ಲಿ ಫಸ್ಟ್ ಆ್ಯಕ್ಟ್ ಮಾಡಿ ನೆಕ್ಸ್ಟ್ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ರಿ. ಸೊ ಎಲ್ಲಿ ವರ್ಕ್ ಮಾಡೋದು ಈಸಿ ಅಂತ ಅನಿಸ್ತು? ಎರಡೂ ಕಡೆ ಸೇಮ್ ವರ್ಕೆ, ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಅಲ್ಲಿ ಮೂವೀಸು, ಇಲ್ಲಿ ಸೀರಿಯಲ್ಸು ಆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇಟ್ಸ್ ಒನ್ ಆ್ಯಂಡ್ ದ ಸೇಮ್. ಎಲ್ಲಾದರೂ ನಾವು ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡ್ತೀವಿ ಆ್ಯಂಡ್ ಸೇಮ್ ಲೈಟ್ಸ್ ಇರುತ್ತೆ. ಆದರೆ ಸೀರಿಯಲಿಗೂ ಮೂವೀಸಿಗೂ ತುಂಬ ಡಿಫ್ರೆನ್ಸ್ ಇದೆ. ಒಂದು ಮೂವಿ ಅಂತಂದರೆ ನಿಮಗೆ ಗೊತ್ತು, ಒಂದು 3 ತಿಂಗಳಲ್ಲಿ, ಇಲ್ಲ ಅಂತಂದರೆ 1 ತಿಂಗಳಲ್ಲಿ 30 ಡೇಸಲ್ಲಿ ಮುಗ್ದು ಹೋಗೋ ಅಂಥದ್ದು. ಆದರೆ ಈ ಸೀರಿಯಲ್ ಅದೊಂದು 4 ವರ್ಷ 5 ವರ್ಷ ಅಥವಾ ಕೆಲವೊಮ್ಮೆ ಎಷ್ಟೋ ವರ್ಷ ಓಡ್ತಾನೇ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಅದು ಜನಗಳು ಆ ಪಾತ್ರಗೆ ಅಥವಾ ಇವಾಗ ಅನಂತ ಸಾಗರ್ ಅನ್ನೋಕ್ಕಿಂತ ಆದ್ಯ ಅನ್ನೋದೇ ಜಾಸ್ತಿ. ಸೊ ಆದ್ಯನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ, ಅವಳು ಹೀಗೇನೆ ಅಂದರೆ ಒಂದು ಮನೆ ಸೊಸೆನ, ಮನೆ ಮಗಳ. ಸೊ ಅದರಲ್ಲಿ ಒಂದು ಸ್ವಲ್ಪ ಡಿಫಿಕಲ್ಟಿ ಇದೆ, ಅಂದರೆ ಜನಗಳು ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು. ಆದರೆ ಮೂವಿ ಮತ್ತು ಕನ್ನಡ ಮತ್ತು ತುಳು ಅಲ್ಲಿ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಸಣ್ಣ ಮಾರ್ಕೆಟು, ಇದು ದೊಡ್ಡ ಮಾರ್ಕೆಟ್ ಅಷ್ಟೇ.